ಈಗ ನಮ್ಮ ಹತ್ರ ಇರೋ ಎರಡು ದ್ರಾವಣಗಳಲ್ಲಿ ನಾವು ಒಂದೇ ಪ್ರಮಾಣದ H+ ಅಯಾನುಗಳನ್ನ ಬೆರೆಸಿದೀವಿ ಅಂತ ಆದ್ರೆ ಇವುಗಳ ಆಮ್ಲೀಯ ಶಕ್ತಿ ಒಂದೇ ಆಗಿರುತ್ತೆ ಅಂತ ನೀವು ಭಾವಿಸಿರ್ತೀರಾ ಅಲ್ವಾ? ಇದರೊಟ್ಟಿಗೆ ಈ H+ ಅಯಾನುಗಳು ದ್ರಾವಣಗಳ ಪರಿಮಾಣಗಳ ಮೇಲೇನೋ ಅವಲಂಬಿತವಾಗಿರುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕಲಿತೀವಿ. ದ್ರಾವಣದ ಶಕ್ತಿ ಅನ್ನೋದು ದ್ರಾವಣದ ಆಮ್ಲತೆಯ ಮೇಲೇನು ಹೇಗೆ ಅವಲಂಬಿತವಾಗಿದೆ ಇದನ್ನ ಸಹ ನಾವು ಈ ವಿಡಿಯೋದಲ್ಲಿ ಕಲಿತೀವಿ. ಇದನ್ನ ಒಂದು ಉದಾಹರಣೆಯಿಂದ ಪ್ರಾರಂಭಿಸೋಣ. ಈಗ ಒಂದು ಉದಾಹರಣೆ ಅಂತ ಆದ್ರೆ ನಾನೊಂದು ಲೋಟ, ಒಂದು ಬಾಟಲ್, ಒಂದು ಟ್ಯಾಂಕ್, ಈ ಮೂರಲ್ಲೂ ಆ ವಸ್ತುಗಳಿಗೆ ತಕ್ಕಂತೆ ನೀರನ್ನ ನಾನು ತುಂಬಿಸಿರ್ತೀನಿ. ಲೋಟ ಪೂರ್ತಿ ನೀರು, ಬಾಟಲ್ ಪೂರ್ತಿ ನೀರು, ಟ್ಯಾಂಕಿ ಪೂರ್ತಿ ನೀರನ್ನ ನಾನು ತುಂಬಿಸಿರ್ತೀನಿ. ಇದನ್ನ ಸಾಲ್ವ್ ಮಾಡೋದಕ್ಕೆ ಮುಂಚೆ ಹಿಂದಿನ ವಿಡಿಯೋ ನೆನಪು ಮಾಡ್ಕೊಳ್ಳಿ. ಒಂದು ದ್ರಾವಣದಲ್ಲಿ H+ ಅಯಾನುಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಆದ್ರೆ ಅದು ಹೆಚ್ಚು ಆಮ್ಲೀಯವಾಗಿರುತ್ತೆ. ಮತ್ತು ಉಲ್ಟಾ ಒಂದು ದ್ರಾವಣ ಹೆಚ್ಚು ಆಮ್ಲೀಯವಾಗಿದೆ ಅಂದ್ರೆ ಅದರಲ್ಲಿರತಕ್ಕಂತ H+ ಅಯಾನುಗಳ ಸಂಖ್ಯೆ ತುಂಬಾ ಜಾಸ್ತಿ ಇರುತ್ತೆ. ಈಗ ನಾವು ಮೂರು ವಿವಿಧ ಆಕಾರಗಳಲ್ಲಿ ದ್ರಾವಣಗಳನ್ನು ನಾವು ತುಂಬಿಸಿದೀವಿ ಅಂದ್ರೆ ಫಿಲ್ ಮಾಡಿದೀವಿ. ಇದರಲ್ಲಿ ನಾವು ಒಂದೇ ಪ್ರಮಾಣ ಅಂದ್ರೆ 100 H+ ಅಯಾನುಗಳನ್ನೇ ನಾವು ಬೆರೆಸ್ತಾ ಇದೀವಿ. ಈಗ ಡೀಟೇಲ್ ಆಗಿ ನೋಡಿ ಮಕ್ಳ, ಈ ಲೋಟದಲ್ಲೂ ನಾನು 100 H+ ಅಯಾನ್ ಮಿಕ್ಸ್ ಮಾಡ್ತಿದ್ದೀನಿ, ಬಾಟಲ್ ನಲ್ಲೂ 100 H+ ಅಯಾನ್ ಮಿಕ್ಸ್ ಮಾಡ್ತಿದ್ದೀನಿ, ಟ್ಯಾಂಕಿನಲ್ಲೂ 100 H+ ಅಯಾನುಗಳನ್ನ ಮಿಕ್ಸ್ ಮಾಡ್ತಿದ್ದೀನಿ. ಎಲ್ಲದರಲ್ಲೂ ಮಿಕ್ಸ್ ಮಾಡಿರುವ H+ ಅಯಾನುಗಳ ಪ್ರಮಾಣ ಸೇಮ್ ಇದೆ. ಅಂದ್ರೆ ಇವು ಮೂರರಲ್ಲೂ ವ್ಯತ್ಯಾಸ ನಮಗೆ ಎಲ್ಲಿ ಕಾಣ್ತಿದೆ? ನೀರಿನ ಪ್ರಮಾಣಗಳಲ್ಲಿ ಕಾಣ್ತಿದೆ ತಾನೆ? ಹೌದು. ಇಲ್ಲಿ ನೋಡಿದಾಗ ಈ ಲೋಟದಲ್ಲಿರೋ ನೀರನ್ನ ನಾವು ಈ ಬಾಟಲ್ಗೆ ಹೋಲಿಸ್ಕೊಂಡಾಗ ಕಡಿಮೆ ನೀರಿದೆ. ಅದೇ ತರ ಈ ಲೋಟದ ನೀರನ್ನ ಟ್ಯಾಂಕಿಗೆ ಹೋಲಿಸ್ಕೊಂಡಾಗ ತುಂಬಾ ಕಡಿಮೆ ನೀರಿದೆ. ಹಂಗಂತ ಹೇಳಿದಾಗ ಈ ನೀರಿನ ಪರಿಮಾಣ ಏನಾಗಿರ್ಬೋದು? ಕಮ್ಮಿ ಇದೆ ಅಂತ ತಾನೆ? ಕಮ್ಮಿ ಇರುವ ಪರಿಮಾಣದಲ್ಲಿ ನಾವು ಅತಿ ಹೆಚ್ಚು H+ ಅಯಾನುಗಳ ಸಂಖ್ಯೆಯನ್ನ ಬೆರೆಸಿದಾಗ ನೀರಿನ ಸಾಂದ್ರತೆ ಏನಾಗುತ್ತೆ? ಒಂಚೂರು ಯೋಚನೆ ಮಾಡಿ. ನೀರಿನ ಸಾಂದ್ರತೆ ಹೆಚ್ಚಾಗುತ್ತೆ. ಹೌದು ತಾನೆ? ಇಲ್ಲಿ ತಗೊಂಡಿರುವ ವಸ್ತುವಿನ ಪರಿಮಾಣ ಕಮ್ಮಿ ಇದೆ, ಹಾಗಾಗಿ ನೀರಿನ ಸಾಂದ್ರತೆ ಜಾಸ್ತಿ ಇರುತ್ತೆ. ನೀರಿನ ಸಾಂದ್ರತೆ ಅನ್ನೋದು ಅಂದ್ರೆ ಇಲ್ಲಿ ಸಾಂದ್ರತೆ ಅನ್ನೋದು ಆಮ್ಲೀಯ ಶಕ್ತಿಗೆ ನೇರ ಅನುಪಾತದಲ್ಲಿರುತ್ತೆ. ಒಂದು ದ್ರಾವಣ ಹೆಚ್ಚಿನ ಸಾಂದ್ರತೆಯನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ಅದು ಹೆಚ್ಚು ಆಮ್ಲೀಯವಾಗಿರುತ್ತೆ. ಯಾಕಂತ ಹೇಳಿದಾಗ ಈ ದ್ರಾವಣದಲ್ಲಿರುವ H+ ಅಯಾನುಗಳ ಸಂಖ್ಯೆ ತುಂಬಾ ಜಾಸ್ತಿ ಇರುತ್ತೆ. ಇದು ಹೆಚ್ಚಿನ ಸಾಂದ್ರತೆಯನ್ನು ಒಳಗೊಂಡಿರೋದ್ರಿಂದ ಇದು ಹೆಚ್ಚು ಆಮ್ಲೀಯವಾಗಿರುತ್ತೆ. ಇದಕ್ಕೊಂದು ಒಳ್ಳೆ ಉದಾಹರಣೆ ಅಂತ ಆದ್ರೆ, ಈಗ ನೀವು ದಿನಸಿ ಅಂಗಡಿಗೆ ಹೋಗಿ 300 ಗ್ರಾಮ್ ಸಕ್ಕರೆ ತಗೊಬನ್ನಿ. ಈ ಲೋಟಕ್ಕೆ 100 ಗ್ರಾಮು, ಬಾಟ್ಲಿಗೆ 100 ಗ್ರಾಮು, ಟ್ಯಾಂಕಿಗೆ 100 ಗ್ರಾಮು, ಮೂರನ್ನು ಕ್ಲೀನ್ ಆಗಿ ಮಿಶ್ರಣ ಮಾಡಿ. ಅಂದ್ರೆ ಸಕ್ಕರೆ ಫುಲ್ ಕರಗೋ ತನಕ ಮಿಶ್ರಣ ಮಾಡಿ. ಒಂದು ಸ್ಪೂನು ಈ ಲೋಟದಲ್ಲಿರುವ ನೀರನ್ನ ಟೇಸ್ಟ್ ಮಾಡಿ. ಏನಾಗುತ್ತೆ? ತುಂಬಾ ಸಿಹಿ ಇರುತ್ತೆ. ಅದೇ ಬಾಟಲ್ ಟೇಸ್ಟ್ ಮಾಡಿದಾಗ ಇದಕ್ಕೆ ಹೋಲಿಸ್ಕೊಂಡ್ರೆ ಒಂದು ಚೂರು ಕಡಿಮೆ ಸಿಹಿನ ನಾವು ನೋಡ್ತೀವಿ. ಅದೇ ತರ ಇದೇ ಲೋಟನ ಈ ಟ್ಯಾಂಕಿಗೆ ಹೋಲಿಸ್ಕೊಂಡಾಗ ಏನಾಗ್ತಿದೆ? ಈ ಟ್ಯಾಂಕಿ ನೀರು ತುಂಬಾ ಕನಿಷ್ಠ ಸಿಹಿಯನ್ನು ಒಳಗೊಂಡಿದೆ. ಅಂದ್ರೆ ಟ್ಯಾಂಕಿಯ ಪರಿಮಾಣ ಏನು ಜಾಸ್ತಿ, ಇಲ್ಲಿ ಸಾಂದ್ರತೆ ಕಮ್ಮಿ ಇರುತ್ತೆ. ಹೌದು ತಾನೆ? ಈ ಬಾಟಲ್ನ ಪರಿಮಾಣ ಎಷ್ಟು? ಲೋಟಕ್ಕೆ ಹೋಲಿಸ್ಕೊಂಡಾಗ ಜಾಸ್ತಿ ಇದೆ. ಇಲ್ಲೂ ಸಹ ಸಾಂದ್ರತೆ ಅನ್ನೋದು ನಾವು ಕಡಿಮೆ ನೋಡ್ತೀವಿ. ಹೌದಲ್ವಾ? ಅದೇ ತರ ಈ ದ್ರಾವಣದಲ್ಲಿ ನಾವು H+ ಅಯಾನ್ನ ಮಿಕ್ಸ್ ಮಾಡುತ್ತೇವಲ್ವಾ, ಒಂದು ಸ್ಪೂನ್ ದ್ರಾವಣನ ನಾವು ನೋಡಿದಾಗ ಆ ಸ್ಪೂನ್ ನಲ್ಲಿರೋ ನೀರಲ್ಲಿ ಹೆಚ್ಚು H+ ಅಯಾನುಗಳನ್ನ ನೋಡ್ತೀವಿ. ಅದೇ ಈ ಬಾಟಲ್ ನೀರನ್ನ ನಾವು ನೋಡಿದಾಗ ಕಡಿಮೆ H+ ಅಯಾನು. ಈ ಟ್ಯಾಂಕಿ ನೀರನ್ನ ನೋಡಿದಾಗ ಕನಿಷ್ಠ H+ ಅಯಾನುಗಳನ್ನ ನೋಡ್ತೀವಿ. ಮತ್ತೆ ಈ ಬಾಟಲ್ ನ ಸಾಂದ್ರತೆ ಏನಾಗಿರ್ಬೋದು? ಈ ಬಾಟಲ್ ನಲ್ಲಿರುವ ದ್ರಾವಣದ ಸಾಂದ್ರತೆ ಕಡಿಮೆ ಇರುತ್ತೆ. ಇದು ಕಡಿಮೆ ಸಾಂದ್ರತೆ ಆಗಿರೋದ್ರಿಂದ ಇದು ಕಡಿಮೆ ಆಮ್ಲೀಯವಾಗಿರುತ್ತೆ. ಅದೇ ತರ ಟ್ಯಾಂಕಿ ನೀರಂತ ಬಂದ್ರೆ ಕನಿಷ್ಠ ಸಾಂದ್ರತೆಯನ್ನ ನಾವು ನೋಡ್ತೀವಿ, ಇದು ಕನಿಷ್ಠ ಆಮ್ಲೀಯವಾಗಿರುತ್ತೆ. ಈಗ H+ ಅಯಾನು ಮತ್ತೆ ಆಮ್ಲೀಯತೆಯ ಬಗ್ಗೆ ನಮಗೆ ಕ್ಲೀನ್ ಆಗಿ ಗೊತ್ತಾಯ್ತು. ಇವೆರಡು ನೇರ ಅನುಪಾತದಲ್ಲಿರುತ್ತೆ. H+ ಅಯಾನಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ಆದ್ರೆ ಆಮ್ಲೀಯತೆ ಜಾಸ್ತಿ ಇರುತ್ತೆ. H+ ಅಯಾನಿನ ಸಾಂದ್ರತೆ ಕಡಿಮೆ ಇದೆ ಅಂದ್ರೆ ಆಮ್ಲೀಯತೆ ಕಡಿಮೆ ಇರುತ್ತೆ. ಹೌದು ತಾನೆ? ಆಮ್ಲೀಯ ಶಕ್ತಿ ಅಂತ ಬಂದಾಗ ಇದು ಬರೀ H+ ಅಯಾನಿನ ಪ್ರಮಾಣದ ಮೇಲೆ ಮಾತ್ರ ಅಲ್ಲ, ದ್ರಾವಣದ ಪರಿಮಾಣ ಅಂದ್ರೆ ವಾಲ್ಯೂಮ್ ಆಫ್ ದ ವಾಟರ್ ಮೇಲೇನು, ವಾಲ್ಯೂಮ್ ಆಫ್ ದ ಸಲ್ಯೂಷನ್ ಮೇಲೇನು ಡಿಪೆಂಡ್ ಆಗುತ್ತೆ. ದ್ರಾವಣದ ಪರಿಮಾಣದ ಮೇಲೇನು ಅವಲಂಬಿತವಾಗಿರುತ್ತೆ. ಇದನ್ನ ನಾವು H+ ಅಯಾನಿನ ಸಾಂದ್ರತೆ ಅಂತ ಹೇಳಿ ಕರಿತೀವಿ. ಮತ್ತೊಂದ್ಸರಿ H+ ಅಯಾನಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ಆದ್ರೆ ಆಮ್ಲೀಯ ಶಕ್ತಿ ಜಾಸ್ತಿ ಇರುತ್ತೆ. H+ ಅಯಾನಿನ ಸಾಂದ್ರತೆ ಕಡಿಮೆ ಇದೆ ಅಂತ ಆದ್ರೆ ಆಮ್ಲೀಯ ಶಕ್ತಿ ಕಡಿಮೆ ಇರುತ್ತೆ. ಇನ್ನೊಂದು ಉದಾಹರಣೆ ನೋಡಿ ನಮ್ಮ ತಿಳುವಳಿಕೆನ ಜಾಸ್ತಿ ಮಾಡ್ಕೊಳ್ಳೋಣ. ಈಗ 2 ಲೋಟ ಒಂದೇ ಪರಿಮಾಣದ ನೀರನ್ನ ನಾವು ತಗೊಂಡಿರ್ತೀವಿ. ಈ ಲೋಟ ಸಹ ಒಂದೇ ಪರಿಮಾಣದಲ್ಲೇ ಇರುತ್ತೆ. ಒಂದ್ರಲ್ಲಿ ನಾವು 100 H+ ಅಯಾನುಗಳು,
ಒಂದರಲ್ಲಿ 50 H+ ಅಯಾನುಗಳನ್ನ ನಾವು ಮಿಕ್ಸ್ ಮಾಡ್ತಿದೀವಿ. ಹಾಗಾದ್ರೆ ಯಾವ ದ್ರಾವಣದಲ್ಲಿರುವ ಆಮ್ಲೀಯ ಶಕ್ತಿ ಜಾಸ್ತಿ ಇರುತ್ತೆ? ಇದನ್ನ ಮಿಕ್ಸ್ ಮಾಡಿದಾಗ ಇದರಲ್ಲಿರುವ ಸಾಂದ್ರತೆ ಏನಾಗುತ್ತೆ? 1 ನಿಮಿಷ ವಿಡಿಯೋ ಪಾಸ್ ಮಾಡಿ ಉತ್ತರನ ಯೋಚನೆ ಮಾಡಿ. ವೆರಿ ಗುಡ್. ಈಗ ನಾವು ಇಲ್ಲಿ ಮಿಕ್ಸ್ ಮಾಡ್ತಿರುವ H+ ಅಯಾನಿನ ಸಂಖ್ಯೆ ಎಷ್ಟು? 100 ಅಯಾನ್ಗಳು. ಇದಕ್ಕೆ ಹೋಲಿಸ್ಕೊಂಡ್ರೆ ಜಾಸ್ತಿ ಅಲ್ವಾ? ಹಾಗಾಗಿ ಈ ದ್ರಾವಣನ ಎ ಅಂತ ಅನ್ಕೊಂಡ್ರೆ, ಈ ದ್ರಾವಣನ ಬಿ ಅಂತ ಅನ್ಕೊಂಡ್ರೆ ಏನ ಸಾಂದ್ರತೆ ಜಾಸ್ತಿ ಇರುತ್ತೆ? ಹೌದು ತಾನೆ, H+ ಅಯಾನಿನ ಸಾಂದ್ರತೆ ಜಾಸ್ತಿ ಇರುವ ಕಾರಣ ದ್ರಾವಣ ಎನಲ್ಲಿ ಆಮ್ಲೀಯ ಶಕ್ತಿ ಜಾಸ್ತಿ ಇರುತ್ತೆ. ಅದೇ ತರ ದ್ರಾವಣ ಬಿ ಅಂತ ಬಂದ್ರೆ ಎಗೆ ಹೋಲಿಸ್ಕೊಂಡಾಗ ಬಿ ನ ಸಾಂದ್ರತೆ ಕಡಿಮೆ ಇರುತ್ತೆ, ಹಾಗಾಗಿ ಬಿ ನ ಆಮ್ಲೀಯ ಶಕ್ತಿನೂ ಕಡಿಮೆ ಇರುತ್ತೆ. ಇದೇ ತರ ಪ್ರತ್ಯಮ್ಲೀಯತೆಗೂ ಹೋಗೋಣ. ಪ್ರತ್ಯಮ್ಲೀಯ ಶಕ್ತಿನೂ ಸಹ ಸೇಮ್ ಆಮ್ಲೀಯ ಶಕ್ತಿ ಇದ್ದಂಗೆ. ಅದ್ರಲ್ಲಿ ನಾವ್ ಏನೇನ್ ನೋಡಿದ್ವೋ ಇದ್ರಲ್ಲೂ ಸೇಮ್ ನೋಡ್ತೀವಿ. ಆದ್ರೆ ಇಲ್ಲಿ OH- ಅಯಾನುಗಳನ್ನ ನಾವು ನೋಡ್ತೀವಿ. ಆಮ್ಲೀಯ ಶಕ್ತಿ ಅಂತ ಬಂದ್ರೆ ನಾವು ನೋಡಿದೇನು H+ ಅಯಾನುಗಳು. ಇಲ್ಲಿ ನಾವು ನೋಡೋದು OH- ಅಯಾನುಗಳು. ಪ್ರತ್ಯಮ್ಲೀಯ ಶಕ್ತಿ ಅನ್ನೋದು ಬರೀ OH- ಅಯಾನಿನ ಪ್ರಮಾಣದ ಮೇಲೆ ಅಲ್ಲ, ಇದು ಸಹ ದ್ರಾವಣದ ಪರಿಮಾಣದ ಮೇಲೇನು ಅವಲಂಬಿತವಾಗಿರುತ್ತೆ. ಇದನ್ನ ನಾವು OH- ಸಾಂದ್ರತೆ ಅಂತ ಹೇಳಿ ಕರಿತೀವಿ. OH- ಅಯಾನಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ಆದ್ರೆ ಪ್ರತ್ಯಮ್ಲೀಯ ಶಕ್ತಿ ಜಾಸ್ತಿ ಇರುತ್ತೆ, ಅಥವಾ ಪ್ರತ್ಯಮ್ಲೀಯ ಶಕ್ತಿ ಕಮ್ಮಿ ಇದೆ ಅಂತ ಆದ್ರೆ OH- ಅಯಾನಿನ ಸಾಂದ್ರತೆ ಇಲ್ಲಿ ಕಡಿಮೆ ಇರುತ್ತೆ. ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡು ಒಂದ್ ಪ್ರಶ್ನೆ ಸಾಲ್ವ್ ಮಾಡೋಣ. ರಾಸಾಯನಿಕ ಕ್ರಿಯೆಯ ನಂತರ ಪ್ರತ್ಯಮ್ಲ ದ್ರಾವಣವು ಹೆಚ್ಚು ಪ್ರತ್ಯಮ್ಲೀಯವಾಗುತ್ತದೆ. ದ್ರಾವಣದಲ್ಲಿ OH- ಅಯಾನಿನ ಸಾಂದ್ರತೆಯ ಕುರಿತು ಕಾಮೆಂಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಮತ್ತೊಂದ್ಸರಿ ಪ್ರಶ್ನೆ ನೋಡೋಣ. ಒಂದು ರಾಸಾಯನಿಕ ಕ್ರಿಯೆ ಆಗಿದೆ, ಇದರ ನಂತರ ಪ್ರತ್ಯಮ್ಲ ದ್ರಾವಣ ಅನ್ನೋದು ನಮಗೆ ಸಿಗುತ್ತೆ. ಇದೇನಾಗ್ತಿದೆ? ಹೆಚ್ಚು ಪ್ರತ್ಯಮ್ಲೀಯವಾಗಿದೆ. ನೋಡಿ, ಹೆಚ್ಚು ಪ್ರತ್ಯಮ್ಲೀಯವಾಗಿದೆ. ದ್ರಾವಣದಲ್ಲಿರುವ OH- ಸಾಂದ್ರತೆಯ ಕುರಿತು ನಾವು ಕಾಮೆಂಟ್ ಮಾಡ್ಬೇಕಂತೆ. ಉತ್ತರ ನಿಮಗೆ ಗೊತ್ತಿದೆ ಅನ್ಸುತ್ತೆ. ಮತ್ತೊಂದ್ಸರಿ ನೋಡೋಣ ಡೀಟೇಲ್ ಆಗಿ. ಒಂದು ದ್ರಾವಣ, ಇಲ್ಲಿ ರಾಸಾಯನಿಕ ಕ್ರಿಯೆ ಆಗಿದೆ. ಆಗಿದ ನಂತರ ಈ ದ್ರಾವಣ ಬಂದು ಪ್ರತ್ಯಮ್ಲ ದ್ರಾವಣ. ಇದೇನಾಗ್ತಿದೆ? ಹೆಚ್ಚು ಪ್ರತ್ಯಮ್ಲೀಯವಾಗ್ತಿದೆ. ನಾವು OH- ಅಯಾನಿನ ಸಾಂದ್ರತೆ ಬಗ್ಗೆ ಮಾತಾಡಬೇಕು. ಇದೇನಾಗ್ತಿದೆ? ಹೆಚ್ಚು ಪ್ರತ್ಯಮ್ಲೀಯವಾಗ್ತಿದೆ. ಹೆಚ್ಚು ಪ್ರತ್ಯಮ್ಲೀಯವಾಗ್ತಿದೆ ಅಂದ್ರೆ OH- ಅಯಾನಿನ ಸಾಂದ್ರತೆ ಏನಾಗುತ್ತೆ? ಪ್ರತ್ಯಮ್ಲೀಯತೆ ಜಾಸ್ತಿ ಇರೋದ್ ಕಾರಣ ಇಲ್ಲಿರುವ ಸಾಂದ್ರತೆ ಅನ್ನೋದು ಜಾಸ್ತಿ ಇರುತ್ತೆ. ಹೌದು ತಾನೆ, ಆಗ್ಲೇ ಹೇಳಿದ್ವಿ OH- ಅಯಾನಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ಆದ್ರೆ ಪ್ರತ್ಯಮ್ಲೀಯ ಶಕ್ತಿ ಜಾಸ್ತಿ ಇರುತ್ತೆ. ಪ್ರತ್ಯಮ್ಲೀಯ ಶಕ್ತಿ ಜಾಸ್ತಿ ಇದೆ ಅಂತ ಆದ್ರೂನು OH- ಅಯಾನಿನ ಸಾಂದ್ರತೆ ಜಾಸ್ತಿ ಇರುತ್ತೆ. ಇದೇ ತರ ಎರಡನೆಯ ಪ್ರಶ್ನೆ, ಆಮ್ಲೀಯ ದ್ರಾವಣದಲ್ಲಿ H+ ಅಯಾನುಗಳ ಸಾಂದ್ರತೆ ಕಡಿಮೆಯಾಗುತ್ತದೆ. ಹಾಗಾದ್ರೆ ದ್ರಾವಣದ ಬಲವನ್ನು ಕಾಮೆಂಟ್ ಮಾಡಿ. ಇಲ್ಲಿ ಯಾವ ದ್ರಾವಣ ಕೊಟ್ಟಿದ್ದಾರೆ? ಆಮ್ಲೀಯ ದ್ರಾವಣ. ಈ ದ್ರಾವಣ ಬಂದು ಆಮ್ಲೀಯ ದ್ರಾವಣ. ಇದರಲ್ಲಿರುವ H+ ಅಯಾನುಗಳ ಸಾಂದ್ರತೆ ಏನಾಗ್ತಿದೆ? ಕಡಿಮೆ ಆಗ್ತಿದೆ. H+ ಅಯಾನುಗಳ ಸಾಂದ್ರತೆ ಕಡಿಮೆ ಆಗ್ತಿದೆ. ನಾವು ಆಮ್ಲೀಯ ದ್ರಾವಣದ ಬಲದ ಬಗ್ಗೆ ನಾವು ಕಾಮೆಂಟ್ ಮಾಡಬೇಕು. ನಮಗೆ ಗೊತ್ತಲ್ವಾ, H+ ಅಯಾನಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ಆದ್ರೆ ಇದರಲ್ಲಿರುವ ಆಮ್ಲೀಯ ಶಕ್ತಿ ಅಥವಾ ಆಮ್ಲೀಯ ಬಲ ತುಂಬಾ ಜಾಸ್ತಿ ಇರುತ್ತೆ. ಆಮ್ಲೀಯ ಶಕ್ತಿ ಅಥವಾ ಆಮ್ಲೀಯ ಬಲ ಕಡಿಮೆ ಇದೆ ಅಂತ ಆದ್ರೆ H+ ಅಯಾನಿನ ಸಾಂದ್ರತೆ ಕಡಿಮೆ ಇರುತ್ತೆ. ಆಗ್ಲೇ ನಾವಿದನ್ನ ಕಲ್ತ್ವಿ. ಈ ಪ್ರಶ್ನೆಯ ಉತ್ತರ ಏನಾಗಿರುತ್ತೆ? H+ ಅಯಾನಿನ ಸಾಂದ್ರತೆ ಕಡಿಮೆ ಇರುವ ಕಾರಣ ಆಮ್ಲೀಯ ಶಕ್ತಿ ಏನಾಗುತ್ತೆ? ಆಮ್ಲೀಯ ಬಲ ಅನ್ನೋದು ಕಡಿಮೆ ಇರುತ್ತೆ. ಹೌದು ತಾನೆ? ಇದಿಷ್ಟನ್ನ ಮತ್ತೆ ಒಂದ್ಸರಿ ನೋಡೋದಾದ್ರೆ, ಆಮ್ಲೀಯ ಶಕ್ತಿ ಜಾಸ್ತಿ ಇದ್ರೆ H+ ಅಯಾನಿನ ಸಾಂದ್ರತೆ ಜಾಸ್ತಿ ಇರುತ್ತೆ. ಆಮ್ಲೀಯ ಶಕ್ತಿ ಕಡಿಮೆ ಇದ್ರೆ H+ ಅಯಾನಿನ ಸಾಂದ್ರತೆ ಕಡಿಮೆ ಇರುತ್ತೆ. ಉಲ್ಟಾ ಸಹ ವರ್ಕ್ ಆಗುತ್ತೆ. H+ ಅಯಾನಿನ ಸಾಂದ್ರತೆ ಜಾಸ್ತಿ ಅಥವಾ ಕಡಿಮೆ ಇದ್ರೆ ಆಮ್ಲೀಯ ಶಕ್ತಿನೂ ಸೇಮ್ ಜಾಸ್ತಿ ಅಥವಾ ಕಡಿಮೆನೆ ಆಗುತ್ತೆ. ಇಲ್ಲಿ OH- ಅಯಾನಿನ ಸಾಂದ್ರತೆ ಜಾಸ್ತಿ ಆದ್ರೆ ಪ್ರತ್ಯಮ್ಲೀಯ ಶಕ್ತಿ ಜಾಸ್ತಿ ಆಗುತ್ತೆ. OH- ಅಯಾನಿನ ಸಾಂದ್ರತೆ ಕಡಿಮೆ ಅಂತ ಆದ್ರೆ ಪ್ರತ್ಯಮ್ಲೀಯ ಶಕ್ತಿ ಕಡಿಮೆ ಆಗಿರುತ್ತೆ. ಇವೆಲ್ಲಾನು ನೇರ ಅನುಪಾತದಲ್ಲೇ ಇರುತ್ತೆ. ಮತ್ತೊಂದು ವಿಚಾರ ಏನಂದ್ರೆ, ಆಮ್ಲೀಯ ಶಕ್ತಿ ಅನ್ನೋದು ಬರೀ H+ ಅಯಾನಿನ ಪ್ರಮಾಣದ ಮೇಲೆ ಮಾತ್ರ ಅಲ್ಲ, ದ್ರಾವಣದ ಪರಿಮಾಣದ ಮೇಲೇನೂ ಅವಲಂಬಿತವಾಗಿರುತ್ತೆ. ಅದೇ ತರ ಪ್ರತ್ಯಮ್ಲೀಯ ಶಕ್ತಿ ಅನ್ನೋದು ಬರೀ OH- ಅಯಾನಿನ ಪ್ರಮಾಣದ ಮೇಲೆ ಮಾತ್ರ ಅಲ್ಲ, ಇದು ಸಹ ದ್ರಾವಣದ ಪರಿಮಾಣದ ಮೇಲೇನೂ ಅವಲಂಬಿತವಾಗಿರುತ್ತೆ.